ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆರ್ತಿ, ಆರ್ತಿ, ಆರ್ತಿ ತಗೊಳ್ಳಿಪ್ಪ. ನನ್ನ ಬ್ಯಾಗ್ ತಂದು ಕೊಡ್ತೀಯ ಮಗಳೇ? ಸರಿಪ್ಪ, ತರ್ತೀನಿ. ಅದಿತಿ, ಹಾ, ಅಂಜಲಿ ಚಿಲ್ಲರೆ ತರ್ತೀನಿ ಅಂತ ಹೋದ್ಲು, ಬಂದ್ಲೇನಮ್ಮ? ಗೊತ್ತಿಲ್ಲಪ್ಪ. ಅಪ್ಪ ತಗೋ, ನೀನ್ ಕೇಳಿದ ಚಿಲ್ರೆ. ಆದ್ರೆ ₹1 ಕಡಿಮೆ ಇದೆ. ಅದು ಚಿಲ್ರೆ ಕೊಟ್ಟಿದ್ದ ಕಮಿಷನ್ ಅಂತೆ. ಥ್ಯಾಂಕ್ ಯು ಪುಟ್ಟ. ₹1 ತಾನೆ, ಹೋದ್ರೆ ಹೋಗಿ ಬಿಡು. ಸರಿಯಾಗಿದ್ದೀರಾ ಅಪ್ಪ ಮಗಳಿಬ್ರು. ₹1 ಸುಮ್ಮನೆ ಬರುತ್ತೇನ್ರಿ? ಸ್ವಲ್ಪ ಅಪ್ಪದವ್ರನ್ನ ನೋಡಿ ಕಲ್ತ್ಕೊಳ್ಳಿ. ಅವರು ಚಿಲ್ರೆ ಸೇರಿಸಿ ಹೆಣ್ಮಕ್ಳು ಮದುವೆ ಮಾಡ್ತಿದ್ರೆ ನೀವು ಹೆಣ್ಮಕ್ಳ ಹತ್ರನೇ ಚಿಲ್ರೆ ತರಿಸ್ತಿದ್ದೀರಾ. 4 ಹೆಣ್ಮಕ್ಳ ಹೆತ್ಮೇಲೂ ಹೀಗೆ ಆದ್ರೆ ಉದ್ಧಾರ. ಯಾಕಮ್ಮ ಪಾಪ ಬೆಳಗ್ಗಿನ ಅಪ್ಪನ ಕ್ಲಾಸ್ ತಗೋತಿದ್ಯಾ? ನೋಡಮ್ಮ ನಿಮ್ಮ ಅಮ್ಮನ ಪ್ಯಾಸೆಂಜರ್ಸು ಅದೇನೇನು ಕಷ್ಟ ಹೊತ್ಕೊಂಡು ಅದೆಷ್ಟೆಷ್ಟು ಲೇಟ್ ಮಾಡ್ಕೊಂಡು ಬಂದು ಬಸ್ ಹತ್ಕೊಂಡಿರ್ತಾರೋ ಏನೋ. ಅವನಿಂದ ಜಗಳ ಆಡಿ ಅವ್ರ ಮೂರನ್ನ ಹಾಳು ಮಾಡಬಾರ್ದು ಅಂತ ನಾನೇ ಸರಿಯಾದ ಚಿಲ್ಲರೆ ಕೊಟ್ಟು ಅವ್ರ ದಿನ ಚೆನ್ನಾಗಿಟ್ಟಿರ್ತೀನಿ. ಅದೇ ತಪ್ಪು ಅನ್ನೋದಾದ್ರೆ ಈ ಚಿಲ್ಲರೆ ನೀನೇ ಇಟ್ಟು. ಎಲ್ಲರನ್ನ ನೋಡಿ ತಮಾಷೆ ಮಾಡ್ತಿದ್ದೀರಾ? ಏನು ಬೇಕಾಗಿಲ್ಲ. ನಿಯತ್ತಾಗಿ ದುಡ್ದು ತಿಂದ್ರೇನೆ ಜೀರ್ಣ ಆಗಲ್ವಂತೆ. ಇನ್ ಬೇರೆಯವ್ರ ಪಾಲಿನ ತಿಂದ್ರೆ ಜೀರ್ಣ ಆಗತ್ತಾ? ಇದು ಬೇಕಾಗಿರೋದು ನಿಮ್ಗೆ. ಅಪ್ಪ ಇಲ್ಲೋಡಿ, ನಿಮ್ ಬಟ್ಟೆ ಹೇಗೆ ಗರಿಗರಿಯಾಗಿ ನಿಂತಿದೆ. ಸರಿಯಾಗಿ ಐರನ್ ಮಾಡಿದ್ಯಾ? ಹೋಗ್ಲಿ ಬಿಡು, ಕಂಡಕ್ಟರ್ ಇಲ್ಲಿ ಪಕ್ತಾನೆ. ಇದಕ್ಕೆ ಎಷ್ಟು ಇಚ್ಛೆ ಮಾಡಿದ್ರು ಆಗ್ತದೆ. ರಶ್ಶು ನೂಕು ಮತ್ತೆ ಸುಖ ಹಾಗೆ ಆಗುತ್ತೆ. ಮಾಡೋ ಕೆಲಸಕ್ಕೆ ಇಷ್ಟು ಸಾಕು. ಯಾಕಪ್ಪ ಹಾಗೆ ಹೇಳ್ತೀರಾ? ಜನಗಳಿಗೋಸ್ಕರ ವಿಜಿಲ್ ಹೊಡೆದಿದ್ದ ಶಿವಾಜಿರಾವ್ ರಜನಿಕಾಂತ್ ಆದ್ಮೇಲೆ ಅದೇ ಜನರಿಗೆ ವಿಜಿಲ್ ಹೊಡಿಲಿಲ್ವಾ? ಅದೇ ತರ ನೀವು ಒಂದಲ್ಲ ಒಂದಿನ ಸೂಪರ್ ಸ್ಟಾರ್ ಆಗೇ ಆಗ್ತೀರಾ, ನೋಡ್ತಾ ಇರಿ. ಅಯ್ಯೋ, ಹಾಗೆಲ್ಲ ಹೇಳ್ಬೇಡ, ಸುಮ್ನಿರಮ್ಮ. ಆಮೇಲೆ ನಿಮ್ಮಮ್ಮ ಬೇಜಾರು ಮಾಡ್ಕೋತಾಳೆ. ಯಾಕೆ? ನಾನು ಹಾಗೆ ಹೇಳಿ ಏಮಾರ್ಸೇನೆ ನಿಮ್ಮಮ್ಮನ ಮದ್ವೆ ಆಗಿದ್ದು. ಹಾಗೇನಿಲ್ಲ, ನೀವು ನನಗೆ ಸೂಪರ್ ಸ್ಟಾರ್ಗಿಂತ ಗ್ರೇಟೆ. ಹೌದಾ? ಅದೇ ಹಾಗೆ. ಸಾಕು, ಸುಮ್ಮನೆ ಇರ್ರೆ. ಪರವಾಗಿಲ್ಲ, ಹೇಳು ಪರಿ. ಹೇಳ್ತಾರೆ. ಹೊಡೆ ಇಲ್ಲಿ. ನಿಮ್ಗೆ ಡ್ಯೂಟಿಗೆ ಲೇಟ್ ಆಗ್ಲಿಲ್ವಾ? ಹೋಗಿ ರೆಡಿಯಾಗಿ ಹೋಗ್ರಿ ನೀವು. ಪ್ಲೀಸ್ ಅಮ್ಮ, ಹೇಗೂ ಅಪ್ಪ ಇಲ್ಲ. ಈಗಾದ್ರೂ ರಜನಿಕಾಂತ್ಗಿಂತ ಹೇಗ್ ಗ್ರೇಟು ಹೇಳಮ್ಮ. ನಿಮಗ್ ಬೇರೆ ಸೆಪರೇಟ್ ಆಗಿ ಹೇಳ್ಬೇಕಾ? ಸ್ಕೂಲು ಕಾಲೇಜಿಗೆ ಲೇಟ್ ಆಗ್ಲಿಲ್ಲ, ಹೊರಡಿ ಬೇಗ. ಏಯ್, ರೀ, ಇವತ್ತು ಸಂಜೆ ಚೀಟಿ ಇದೆ, ಮರಿಬೇಡಿ. ಹೋದ್ಸಲ ನಾನು ಚೀಟಿ ಕೂಗ್ಬಿಡ್ತೀನಿ ಅಂತ ಕಮಿಷನ್ ಆಸೆಗೆ ಆ ಸರೋಜಾ ಬೇಕು ಅಂತಾನೆ ಜಾಸ್ತಿ ಕೂಗ್ಬಿಟ್ಲು. ಈ ಸಲ ಚೀಟಿಗೆ ನೀವೇ ಹೋಗ್ಬೇಕು. ಹಾ, ಹೋಗೋಣ. ಸರಿ, ಆಗ್ಲೇ ರಜನಿಕಾಂತ್ಗಿಂತ ಗ್ರೇಟು ಅಂದ್ಯಲ್ಲ, ಅದು ಹೇಗೆ? ರಜನಿಕಾಂತ್ ಅವ್ರಿಗೆ 2 ಹೆಣ್ಮಕ್ಳು, ಆದರೆ ನಿಮಗೆ 4 ಜನ ಅಲ್ವಾ? ಅದು ಅಲ್ಲದೆ ನೀವು ಒಂದೊಂದ್ಸಲ ಮೀಸೆ ಅಂಚಲ್ಲಿ ನಗ್ತಿರಲ್ಲ, ಆ ಲುಕ್ಕೇ ಬೇರೆ. ಹೌದಾ? ಇದನ್ನ ನೀನು ಯಾವತ್ತೂ ಹೇಳೇ ಇರಲಿಲ್ಲ. ಈಗ ಹೇಳ್ತಾ ಇದ್ದೀನಲ್ಲ, ಹೊರಡಿ ಈಗ ನೀವು. ಅದು ಅಯ್ಯೋ ಹೋಗಿಪ್ಪ.
ಆದ್ಯ ನಿಂಗೆ ಎಷ್ಟ್ ಬೇಕು ಅಷ್ಟು ಒಡವೆ ನಾ ಇಲ್ಲಿಂದನೇ ತಗೊಂಡೋಗ್ಬಿಡು, ಆಮೇಲೆ ಗಂಡನ ಮನೇಲಿ ಹೇಗೋ ಏನೋ. ಏಯ್ ಸುಮ್ನಿರೆ, ಇವಳನ್ನ ಮದ್ವೆ ಆಗೋ ಸಾರ್ಥಕ್ ಬಗ್ಗೆ ಗೊತ್ತಿಲ್ವಾ? ಅವನು ಇವಳು ಅಂದ್ರೆ ಜೀವನೇ ಬಿಡ್ತಾನೆ. ಅಂಡ್ ಸ್ಟೇಟಸ್ ಅಲ್ಲಿ ಇವರಷ್ಟೇ ಹೈ ಪ್ರೊಫೈಲ್ ಇರೋರು. ಗಂಡನ ಮನೇಲಿ ಹೇಗೋ ಏನೋ ಅಂತ ಟೆನ್ಷನ್ ಮಾಡ್ಕೋಬೇಕಾಗಿರೋದು ನೀನು ಕಣೆ. ಇದು ಎಷ್ಟು ಗ್ರಾಮು? ಪಕ್ಕ 18 ಗ್ರಾಮ್ ಇದೆ ಮೇಡಮ್. ವೆರಿ ಬ್ಯಾಡ್ ಆದ್ಯ. ಜ್ಯುವೆಲ್ರಿ ಸೆಲೆಕ್ಟ್ ಮಾಡಬೇಕಾದ್ರೆ ನೀನು ಹುಟ್ಟಿದ ಮನೆ ಅಂಥದ್ದು, ಮದುವೆ ಆಗಿ ಹೋಗೋ ಮನೆ ಅಂಥದ್ದು ಅನ್ನೋದನ್ನ ನೀನು ಗಮನದಲ್ಲಿ ಇಟ್ಕೋಬೇಕು ತಾನೆ. ಯಾಕಮ್ಮ ಅದು ಚೆನ್ನಾಗಿಲ್ವಾ? ನಿನ್ನ ಡಿಸೈನ್ ಸೆಲೆಕ್ಷನ್ ಚೆನ್ನಾಗಿದೆ ಚಿನ್ನ, ಆದರೆ ನಮ್ಮ ವಶಿಷ್ಠ ಮನೆತನದ ಲೆವೆಲ್ಗಿಲ್ಲ. ರಿಸೆಪ್ಷನಲ್ಲಿ ಮದುವೆ ಹುಡುಗಿ ಇಂಥ ನೆಕ್ಲೆಸ್ ಹಾಕ್ಕೊಂಡಿದ್ದು ಅಂದರೆ ಬಂದವರು ಏನು ಅನ್ಕೊಳ್ಳೋದಿಲ್ಲ. ಅಲ್ಲಮ್ಮ, ಮದ್ವೆಗೆ ಬಂದಿರೋ ಜನ ಮದ್ವೆಗೆ ವೈಭೋಗ ನೋಡೋದ್ ಬಿಟ್ಟು ಹುಡುಗಿ ಹಾಕಿರೋ ಒಡವೆನ ನೋಡ್ತಾರೆ ಅಂತೀಯಾ? ಹೌದು, ಜನ ನೋಡೋದೇ ಇಂಥದ್ದನ್ನ. ಮದ್ವೆಗೆ ಬರೋರು ಮದ್ವೆ ಗ್ರ್ಯಾಂಡಿಯವ್ರು ಮರ್ತ್ಬಿಡ್ತಾರೆ. ಮದ್ವೆ ಹುಡುಗಿ ಎಷ್ಟು ಚಿಕ್ಕ ನೆಕ್ಲೆಸ್ ಹಾಕೊಂಡಿದ್ದಾಳೆ ನೋಡಿ ಅಂತ ಮಾತಾಡ್ಕೊಳಕ್ ಶುರು ಮಾಡ್ತಾರೆ. ಊಟ ಚಪ್ಪರಿಸೋದಕ್ಕಿಂತ ಹೆಚ್ಚು ಇದೇ ವಿಷಯ ದೊಡ್ಡ ಸೆನ್ಸೇಷನ್ ಆಗ್ಬಿಡುತ್ತೆ. ನೋಡು, ಇದು ವಸಿಷ್ಠ ಫ್ಯಾಮಿಲಿಯಲ್ಲಿ ನಡೀತಾ ಇರೋ ಮದ್ವೆ. ಇಲ್ಲಿ ನಾವು ಊಟಕ್ಕೆ ಬಡಿಸೋ ಬೆಳ್ಳಿ ತಟ್ಟೆಯಿಂದ ಹಿಡಿದು ತಾಂಬೂಲ ಕೊಡೋ ರೇಷ್ಮೆ ಸೀರೆವರೆಗೂ ನಮ್ಮ ಸ್ಟೇಟಸ್ ಎದ್ದು ಕಾಣಿಸ್ಬೇಕು. ನಮ್ಮ ಫ್ಯಾಮಿಲಿ ಸ್ಟೇಟಸ್ ಗೊತ್ತಾಗೋದೇ ಇದರಿಂದ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ನೆಕ್ಲೆಸ್ ಅಟ್ಲೀಸ್ಟ್ 50 ಗ್ರಾಮ್ ಮೇಲಿರಬೇಕು. ಡಾಬು, ಓಲೆ, ಬೈಕ್ಲೆ ಬಟ್ಟು ಎಲ್ಲ ಗ್ರ್ಯಾಂಡ್ ಆಗಿರಬೇಕು. ಇಂಥ ಜುಜ್ಬಿ ಐಟಮ್ಸ್ಗಳನ್ನ ಮನೆಯೊಳಗೆ ತರಬೇಡಿ. ನೋಡಿ, ನಮ್ಮ ರಿಕ್ವೈರ್ಮೆಂಟ್ಸ್ ನೀವು ಮ್ಯಾಚ್ ಮಾಡೋಕ್ಕಾಗಲ್ಲ ಅಂದರೆ ಹೇಳಿಬಿಡಿ, ನಾವು ಬೇರೆ ವ್ಯವಸ್ಥೆ ಮಾಡ್ಕೊತೀವಿ. ಇಲ್ಲ ಮೇಡಮ್, ನಮ್ಮ ಹತ್ರ ಎಲ್ಲಾ ಥರದ್ದು ಇದೆ, ನಿಮಗೆ ಬೇಕಾಗಿರೋದು. ಆದ್ಯ, ನಿಮ್ಮ ಅಣ್ಣ ವೇದಾಂತ್ ಮನೆಗೆ ಬರೋಷ್ಟೊತ್ತಿಗೆ ನಿನ್ನ ಫ್ರೆಂಡ್ ಗೊತ್ತಾಯ್ತಮ್ಮ, ನಾನು ನೋಡ್ಕೊಳ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.